ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಬೇಕು ಅಂತ ತುಂಬ ಬಯಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು, ಏನೋ ಒಂದು ವಿಷಯ ಕ್ಲಿಯರ್ ಮಾಡ್ಕೋಬೇಕು ಅಂತ ಇವರ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಆದರೆ ಸಮಸ್ಯೆ ಏನು ಅಂದರೆ ಅವರಿಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಈಗ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಮಾತಿದೆ, ಆ ಮಾತನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನೋ ಆಸೆ ಇದೆ. ಅಥವಾ ಯಾವುದಾದ್ರೂ ಒಂದು ವಿಷಯ ಇರಬಹುದು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟ್ ಟೈಮಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ಯಾವುದೇ ಪ್ರಾಬ್ಲಮ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಬಟ್ ಇವರು ನಿಮ್ಮನ್ನು ಹೇಟ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ಅಂದ್ಕೊಳ್ತಾ ಇಲ್ಲ. ಒಂದು ಸಣ್ಣ ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರಿಗೆ ನೋವಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಅಂದ್ಕೊಳ್ತಾ ಇದ್ದಾರೆ, ನೀವು ಯಾವುದೋ ಒಂದು ವಿಷಯವನ್ನು ಇವರಿಂದ ಮುಚ್ಚಿಟ್ಟಿದ್ದೀರಾ, ನನಗೆ ಹೇಳಬೇಕಿತ್ತು ಅಲ್ವಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅಂದರೆ ನನ್ನ ಜೊತೆ ಶೇರ್ ಮಾಡಬೇಕಿತ್ತು ಅಲ್ವಾ ಅಂತ ಅಂದ್ಕೊಳ್ತಿದ್ದಾರೆ. ಆ ಫೀಲಿಂಗ್ ಅವರಿಗೆ ಬರ್ತಾ ಇದೆ. ಹಾಗಾಗಿ ಇವರ ಮನಸ್ಸಿನಲ್ಲಿ ಒಂದು ವಿಷಯ ಇದೆ, ಒಂದು ಮಾತಿದೆ, ಅದನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಈಗ ಹೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅನ್ನೋ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಅವರನ್ನು ಹರ್ಟ್ ಮಾಡೋದಿಲ್ಲ, ನೀವು ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಇವರು ತುಂಬ ಭರವಸೆ, ತುಂಬ ಹೋಪ್ ಇಟ್ಕೊಂಡಿದ್ರು ನಿಮ್ಮ ಮೇಲೆ. ಆ ಭರವಸೆಗೆ ಈಗ ಒಂದು ಚಿಕ್ಕ ಬಿರುಕು ಅನ್ನೋದು ಬಂದಿದೆ ಅನ್ನೋ ರೀತಿ, ಆ ರೀತಿ ಫೀಲ್ ಆಗ್ತಾ ಇದೆ ಇವ್ರಿಗೆ. ಅಂದರೆ ನೀವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸುಳ್ಳು ಹೇಳಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಷಯವನ್ನು ಮುಚ್ಚಿಟ್ಟಿರಬಹುದು, ಅಥವಾ ಇವ್ರಿಗೆ ಹರ್ಟ್ ಆಗಿರೋ ರೀತಿ ಯಾವುದಾದ್ರೂ ಒಂದು ಮಾತು ಹೇಳಿರಬಹುದು. ಹಾಗಾಗಿ ಈ ಪರ್ಸನ್ ಈ ರೀತಿ ಅಂದ್ಕೊಳ್ತಿದ್ದಾರೆ. ಇವರು ನಿಮ್ಮನ್ನು ತುಂಬ ಕಣ್ಣು ಮುಚ್ಚಿ ನಂಬ್ತಾ ಇದ್ದ ವ್ಯಕ್ತಿ ಅಂತ ಇವ್ರು ಅಂದ್ಕೊಳ್ತಾರೆ. ನಿಮ್ಮ ಮೇಲೆ ತುಂಬ ಟ್ರಸ್ಟ್ ಇತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಬೇರೆಯವರಂತೆ ಇರೋದಿಲ್ಲ, ನೀವು ಇವರನ್ನು ನೋವು ಮಾಡೋದಿಲ್ಲ, ಇವರಿಗೆ ಹರ್ಟ್ ಮಾಡೋದಿಲ್ಲ ಅಂತ ಇವ್ರು ಅಂದ್ಕೊಂಡಿದ್ರು. ಆದರೆ ಯಾವುದೋ ಒಂದು ಸಿಚುವೇಷನ್ನಲ್ಲಿ ನೀವು ಹೇಳಿದ ಒಂದು ಮಾತು, ಅಥವಾ ಹೇಳದೆ ಉಳಿದ ಯಾವುದೋ ಒಂದು ವಿಷಯ, ಅಥವಾ ಯಾವುದಾದ್ರೂ ಒಂದು ಸಣ್ಣ ಸುಳ್ಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು, ಇವುಗಳಲ್ಲಿ ಯಾವುದೋ ಒಂದು ಅವರ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ, ತುಂಬ ಪೇಯ್ನ್ ಆಗಿದ್ದಾರೆ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇರ್ಬೋದು, ಅಥವಾ ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವಿಬ್ಬರು ಮಾತಾಡದೇ ಇರಬಹುದು. ಆದರೆ ಇಲ್ಲಿ ಏನು ಅನ್ನಿಸ್ತಾ ಇದೆ, ಯಾವ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಇದು ಪರ್ಮನೆಂಟ್ ಸಿಚುವೇಶನ್ ಅಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಮಾತಾಡದೇ ಇರಬೇಕು ಅಂತ ನಿರ್ಧಾರ ಮಾಡಿಲ್ಲ ಇವರು. ನಿಮ್ಮನ್ನು ಇವರ ಲೈಫಿಂದ ತೆಗೆದು ಹಾಕಬೇಕು ಅಂತ ಅಂದ್ಕೊಂಡಿಲ್ಲ. ಅವರಿಗೆ ಕೇವಲ ಕ್ಲಾರಿಟಿ ಬೇಕು. ನೀವು ಇನ್ನೂ ಅವರನ್ನು ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫ್ನಲ್ಲಿ ನೀವು ಮುಂದುವರೆದಿದ್ದೀರಾ ಅಂತ ಇವರ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಓಡಾಡ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಅಂದರೆ ಈಗ ಯಾರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆಯೋ, ಬ್ರೇಕಪ್ ಆಗಿದೆಯೋ, ಅಥವಾ ಸ್ವಲ್ಪ ದೂರ ಉಳಿದಿದ್ದೀರೋ, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆಯೋ, ಅವ್ರಿಗೆ ನಾನು ಹೇಳ್ತಾ ಇರುವಂಥದ್ದು, ಇವ್ರು ನಿಮ್ಮನ್ನು ಇವರ ಲೈಫಿಂದ ತೆಗೆದು ಹಾಕಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಬಟ್ ಯಾವುದೋ ಒಂದು ವಿಷಯವನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಬಂದಿರಬಹುದು, ಬೇಸರ ಆಗಿರಬಹುದು, ಒಬ್ಬರ ಮೇಲೆ ಒಬ್ಬರು ಸಿಟ್ ಮಾಡ್ಕೊಂಡಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಆದರೆ ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಬ್ಯಾಲೆನ್ಸ್ ಬರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದು ಸಲ ನೀವು ಇವ್ರಿಗೆ ಬೇಕಾದಂಥ ಟೈಮ್ ಕೊಡದೇ ಇರ್ಬೋದು, ಅಥವಾ ಯಾವುದೋ ಒಂದು ಮಾತನ್ನು ಹೇಳದೆ ನಿಮ್ಮ ಹತ್ರನೇ ನೀವು ಹೈಡ್ ಮಾಡ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಕ್ಲಿಯರ್ ಆಗಿ ನೀವು ನಿಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ.
ಹಾಗಾಗಿ ಇವ್ರಿಗೆ ಈ ರೀತಿ ಎಲ್ಲ ಅನ್ನಿಸ್ತಾ ಇರ್ಬೋದು. ನಾನು ಅಷ್ಟೊಂದು ಪ್ರಯಾರಿಟಿ ಅಲ್ಲ ಅಂತ ಇವರು ಅಂದ್ಕೊಳ್ತಾ ಇರಬಹುದು. ಕೆಲವರ ಎನರ್ಜಿಯ ಪ್ರಕಾರ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಡೌಟ್ ಇದೆ. ಅಂದರೆ ಇವರಿಗೆ ಹೇಳಬೇಕಾದ ವಿಷಯವನ್ನು ಹೇಳದೆ ನೀವು ಬಿಟ್ಟಿದ್ದೀರಾ. ಅದು ಸುಳ್ಳು ಅನ್ನೋ ವಿಷಯ ಆಗಲೇಬೇಕು ಅಂತ ಇಲ್ಲ. ಕೆಲವೊಮ್ಮೆ ಸತ್ಯ ಹೇಳದೆ ನೀವು ಬಿಟ್ಟಿರಬಹುದು, ಸತ್ಯವನ್ನು ಮುಚ್ಚಿಟ್ಟಿರಬಹುದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯವನ್ನು ಹೇಳದೇ ಇರಬಹುದು. ಹಾಗಾಗಿ ಕೂಡ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು. ಅದನ್ನು ಹೇಳಬಹುದಾಗಿತ್ತಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇದು ಯಾರಿಗೆಲ್ಲ ರೆಸೊನೇಟ್ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ. ಇವ್ರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಇವರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಇವ್ರಿಗೆ ಒಂದು ಭಯ ಅನ್ನೋದು ಇದೆ. ಅಂದರೆ ನೀವು ಕೂಡ ಇವರನ್ನು ಹರ್ಟ್ ಮಾಡಿದ್ರಲ್ಲ, ಬೇರೆ ಯಾರಾದರೂ ಹರ್ಟ್ ಮಾಡಿದರೆ ಅದನ್ನು ಇವರು ಸಹಿಸ್ಕೊಳ್ತಿದ್ರು, ಬಟ್ ನೀವು ಹರ್ಟ್ ಮಾಡಿದ್ದೀರಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ತಪ್ಪನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಲ್ಲ, ಒಟ್ಟಿನಲ್ಲಿ ಅವರಿಗೆ ಕ್ಲಾರಿಟಿ ಅನ್ನೋದು ಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಈಗ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ದಾರೆ. ಇವರ ಮನಸ್ಸಿನಲ್ಲಿರುವ ಮಾತನ್ನು ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಕೂತ್ಕೊಂಡು ಶಾಂತವಾಗಿ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅದನ್ನು ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಅಂದರೆ ಇವರು ಹರ್ಟ್ ಆದಾಗ ಯಾವ ರೀತಿ ಫೀಲ್ ಮಾಡಿದ್ರು, ಇವ್ರಿಗೆ ಯಾವ ರೀತಿ ಪೇಯ್ನ್ ಆಯಿತು, ನೀವು ಯಾವ ರೀತಿ ಇವರನ್ನು ಅರ್ಥ ಮಾಡ್ಕೋಬೇಕಿತ್ತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದಾರೆ. ಇದು ನಿಮ್ಮ ಹತ್ರ ಜಗಳ ಆಡ್ತಾರೆ ಅಂತಲ್ಲ, ಇವರ ಕ್ಲಾರಿಟಿಗೋಸ್ಕರ ಈ ರೀತಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆ ಮಾತಾಡೋ ಅವಕಾಶ ಬಂದಾಗ, ಅಥವಾ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದಾಗ ಇವರ ತಪ್ಪನ್ನು ತೋರಿಸೋದಕ್ಕೆ ಹೋಗಬೇಡಿ. ಮೊದಲು ಅವರ ಮಾತನ್ನು ನೀವು ಪೇಷನ್ಸ್ ಇಟ್ಟು ಕೇಳಿ. ಕೆಲವೊಮ್ಮೆ ಕೇಳೋದು ಕೂಡ ಒಂದು ಹೀಲಿಂಗ್ ಆಗಿರುತ್ತೆ. ನಂತರ ನಿಮ್ಮ ಡಿಸಿಷನನ್ನು ತಿಳಿಸೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಈ ಸೈಲೆನ್ಸ್ ಅನ್ನೋದು, ಈ ಮೌನ ಅನ್ನೋದು ಎಂಡ್ ಅಲ್ಲ, ಇದು ಒಂದು ಬ್ರೇಕ್ ಮಾತ್ರ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಎಲ್ಲವನ್ನು ಚೇಂಜ್ ಮಾಡಬಹುದು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇವರು ಮತ್ತು ನಿಮ್ಮ ನಡುವೆ ಈಗ ಪ್ರೆಸೆಂಟ್ ಟೈಮಲ್ಲಿ ಎನರ್ಜಿ ಪ್ರಕಾರ ಹೇಳೋದಾದರೆ ಮಾತುಕತೆ ಕಡಿಮೆ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಸಣ್ಣ ಅಥವಾ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಅಥವಾ ಜಗಳ ಆಗಿರಬಹುದು. ಕೆಲವರಲ್ಲಿ ಬ್ಲಾಕ್ ಸಿಚುವೇಶನ್ ಕೂಡ ಇರಬಹುದು. ಇನ್ನೂ ಕೆಲವರು ಈಗ ನೀವು ಕಾಂಟ್ಯಾಕ್ಟಲ್ಲಿ ಇರಬಹುದು, ಮಾತಾಡ್ತಾ ಇರಬಹುದು. ಬಟ್ ಏನೇ ರೀಸನ್ ಇದ್ದರೂ ಕೂಡ ನೀವು ಅಂದ್ಕೊಳ್ತಾ ಇರ್ಬೋದು, ಈ ಪರ್ಸನ್ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ನನ್ನನ್ನು ದ್ವೇಷಿಸ್ತಾ ಇದ್ದಾರೆ, ನನ್ನ ಜೊತೆ ಮಾತಾಡೋದಕ್ಕೆ ಇವರಿಗೆ ಇಷ್ಟ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು ಕೆಲವೊಂದು ಸಂದರ್ಭಗಳಲ್ಲಿ. ಬಟ್ ಟ್ರುತ್ ಏನು ಅಂದರೆ, ಈ ಪರ್ಸನ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ, ನೆಗೆಟಿವ್ ಆಗಿ ಥಿಂಕ್ ಕೂಡ ಮಾಡ್ತಾ ಇಲ್ಲ, ನಿಮ್ಮನ್ನು ಹೇಟ್ ಮಾಡ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ. ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಇವರು ತುಂಬ ಮೆಚ್ಯೂರ್ ಮೈಂಡ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುವ ವ್ಯಕ್ತಿ. ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿಯಲ್ಲ. ಅಂದರೆ ಅದನ್ನೇ ಹೇಳ್ಕೊಂಡು ಹೋಗೋ ವ್ಯಕ್ತಿಯಲ್ಲ, ಅದನ್ನು ಜಗಳ ಮಾಡುವಂತಹ ವ್ಯಕ್ತಿಯಲ್ಲ. ಸಣ್ಣ ಜಗಳ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ಜಾಸ್ತಿ ಎಳ್ಕೊಂಡು ಹೋಗೋದಿಲ್ಲ ಇವರು. ಏನಾಯಿತು, ಯಾಕೆ ಈ ರೀತಿ ಆಯಿತು, ಈ ಸಿಚುವೇಶನ್ ಬರೋದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಟ್ರೈ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ಮೆಚ್ಯೂರಾಗಿ ಥಿಂಕ್ ಮಾಡುವ ವ್ಯಕ್ತಿ ಈ ಪರ್ಸನ್. ನಿಮ್ಮಿಬ್ಬರ ನಡುವೆ ಏನೇ ನಡೆದಿದ್ರು, ಏನೇ ಜಗಳ ಆಗಿರಬಹುದು, ಮಾತುಕತೆ ಕಡಿಮೆ ಆಗಿರಬಹುದು, ಇಬ್ಬರ ನಡುವೆ ದೂರ ಬಂದಿರಬಹುದು, ಗ್ಯಾಪ್ ಕ್ರಿಯೇಟ್ ಆಗಿರಬಹುದು. ಬಟ್ ಇವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಈ ಪ್ರಾಬ್ಲಮ್ ಬರೋದಕ್ಕೆ ನಮ್ಮಿಬ್ಬರಲ್ಲೇ ಏನೋ ಒಂದು ರೀಸನ್ ಇದೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವಿಬ್ಬರು ಈಗ ಮಾತಾಡುವ ವ್ಯಕ್ತಿ ಆಗಿದ್ರೆ ಅಥವಾ ಕಾಂಟ್ಯಾಕ್ಟಲ್ಲಿ ಇರುವ ವ್ಯಕ್ತಿಗಳಾಗಿದ್ದರೆ ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು, ಅಥವಾ ಗ್ಯಾಪ್ ಬಂದಿರಬಹುದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ಅದಕ್ಕೆ ಕಾರಣ ನಿಮ್ಮನ್ನು ದೂರ ಮಾಡಬೇಕು ಅಂತ ಅಲ್ಲ, ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಅಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ ಸ್ವಲ್ಪ ಗ್ಯಾಪ್ ಇರೋದು ಬೆಸ್ಟ್, ಸಿಚುವೇಶನ್ ಕ್ಲಿಯರ್ ಆಗಲಿ, ಇಬ್ಬರ ಮನಸ್ಸು ಸರಿಯಾಗಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ನೆಗೆಟಿವ್ ಥಾಟ್ಗಳಿಲ್ಲ.
ಅವ್ರು ಅಂದ್ಕೊಳ್ತಾರೆ ನಮ್ಮಿಬ್ಬರ ನಡುವೆ ಈ ಕನೆಕ್ಷನ್ ಏನಿದೆ ಅದು ಸಣ್ಣ ಸಣ್ಣ ಕಾರಣಕ್ಕೆ ಹಾಳಾಗಬಾರ್ದು, ಸಣ್ಣ ಪುಟ್ಟ ಜಗಳ, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಹಾಳಾಗಬಾರ್ದು ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಸಮಯದಲ್ಲಿ ಈ ಪರ್ಸನ್ ಫೀಲ್ ಮಾಡ್ಕೊಳ್ತಾರೆ ನೀವು ಈ ರಿಲೇಷನ್ಶಿಪ್ಪನ್ನು ತುಂಬ ಲೈಟಾಗಿ ತಗೊಳ್ತೀರಾ, ನೀವು ಸೀರಿಯಸ್ ಆಗಿಲ್ವಾ ಅಂತ ಇವ್ರಿಗೆ ಡೌಟ್ ಬರ್ತಾ ಇದೆ. ಅವ್ರು ಅಂದ್ಕೊಳ್ತಾರೆ ನಾನು ಇಷ್ಟು ಡೀಪಾಗಿ ಫೀಲ್ ಮಾಡ್ತಾ ಇದ್ದೀನಿ, ಈ ರಿಲೇಷನ್ಶಿಪ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ, ಆದರೆ ನೀವು ಅಷ್ಟೊಂದು ಸೀರಿಯಸ್ ಇಲ್ವಲ್ಲ ಅಂತ ಇವರ ಮನಸ್ಸಿಗೆ ಆ ಫೀಲ್ ಬರ್ತಾ ಇದೆ. ಕೆಲವೊಂದು ಸಲ ನೀವು ಕೂಡ ಅಂದ್ಕೊಂಡಿರಬಹುದು ಈ ಪರ್ಸನ್ನ ಬಿಹೇವಿಯರ್ ಚೇಂಜ್ ಆಗಿದೆ, ಮಾತು ಕಡಿಮೆ ಮಾಡಿರ್ಬೋದು, ನಿಮ್ಮ ಜೊತೆ ಸ್ವಲ್ಪ ಕೂಲ್ ಆಗಿರ್ಬೋದು, ಇಮೋಷನ್ಸನ್ನು ತೋರಿಸ್ದೇ ಇರಬಹುದು. ಬಟ್ ಇದಕ್ಕೆ ರೀಸನ್ ಏನು ಅಂದರೆ ಅವ್ರಿಗೆ ನಿಮ್ಮ ಗಮನ ಸೆಳೀಬೇಕು ಅಂತ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಾರೆ ಇಬ್ಬರಿಗೂ ಕೂಡ ಈ ರಿಲೇಷನ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಅಂತ ಇವ್ರು ಬಯಸ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇವ್ರು ಬಯಸ್ತಾ ಇದ್ದಾರೆ. ಅಂದರೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿರಬೇಕು, ಈ ಪರ್ಸನ್ನ ನೀವು ತುಂಬ ಲೈಟಾಗಿ ತಗೊಳ್ತಾ ಇದ್ದೀರಾ ಅಥವಾ ಈ ರಿಲೇಷನ್ಶಿಪ್ಪನ್ನು ನೀವು ತುಂಬ ಲೈಟಾಗಿ ತಗೊಳ್ತಾ ಇದ್ದೀರಾ ಅಂತ ಇವ್ರು ಅಂದ್ಕೊಳ್ತಾರೆ. ಹಾಗಾಗಿ ನೀವು ಸೀರಿಯಸ್ ಆಗಿರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಈ ರಿಲೇಷನ್ಶಿಪ್ ಅನ್ನೋದು ಟೈಮ್ ಪಾಸ್ ಕನೆಕ್ಷನ್ ಬೇಕು ಅಂತಲ್ಲ, ಇವ್ರಿಗೆ ಬೇಕಾಗಿರೋದು ಸೀರಿಯಸ್ ರಿಲೇಷನ್ಶಿಪ್, ಲಾಂಗ್ ಟರ್ಮ್ ಕನೆಕ್ಷನ್, ಲೈಫ್ ಟೈಮ್ ಬಾಂಡ್. ಹಾಗಾಗಿ ಇವರು ಈ ರೀತಿ ಅಂದ್ಕೊಳ್ತಾರೆ. ಅಂದರೆ ಇವರ ಲೈಫ್ನಲ್ಲಿ ನೀವಿರಬೇಕು, ಲೈಫ್ ಲಾಂಗ್ ಒಟ್ಟಿಗೆ ಇರಬೇಕು ಇಬ್ಬರು ಕೂಡ, ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಇವರ ಫೀಲಿಂಗ್ಸನ್ನು ಇವ್ರು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಕೆಲವೊಂದು ಬಾರಿ ಅಂದ್ಕೊಳ್ತಾರೆ ನೀವಾಗೆ ಅರ್ಥ ಮಾಡ್ಕೋಬೇಕು, ನೀವು ಮೆಚ್ಯೂರಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಸಿಚುವೇಶನ್ ಈಗ ಇರಬಹುದು, ಯಾವುದೇ ಪರಿಸ್ಥಿತಿ ಇರಬಹುದು, ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಪ್ರಾಬ್ಲಮ್ ಬಂದಿರಬಹುದು ಅಥವಾ ಮಾತುಕತೆ ಕಡಿಮೆ ಇರಬಹುದು. ಬಟ್ ಏನೇ ಆಗಿದ್ರೂ ಕೂಡ ಈ ಪರ್ಸನ್ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಮೆಚ್ಯೂರ್ ಮೈಂಡ್ ಇರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಇಮೋಷನ್ಸ್ ಇಲ್ಲದೆ ಇರುವ ವ್ಯಕ್ತಿ ಅಂತ ಅಲ್ಲ, ಆದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹ್ಯಾಂಡಲ್ ಮಾಡೋದು ಇವ್ರಿಗೆ ಗೊತ್ತಿದೆ. ಇವರ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ಈ ಸಂಬಂಧ, ಈ ರಿಲೇಷನ್ಶಿಪ್ಪಲ್ಲಿ ನೀವು ಸೀರಿಯಸ್ ಆಗಿದ್ದೀರಾ, ಅಂದರೆ ಇವ್ರು ಸೀರಿಯಸ್ ಆಗಿದ್ದಾರೆ, ನೀವು ಸೀರಿಯಸ್ ಆಗಿ ಥಿಂಕ್ ಮಾಡ್ತೀರಾ ಅಥವಾ ಲೈಟಾಗಿ ತೊಗೊಂಡಿದ್ದೀರಾ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾರೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ತಕ್ಷಣ ಕೋಪಗೊಳ್ಳುವ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ತಕ್ಷಣ ಜಗಳ ಆಡೋರಲ್ಲ, ಮೊದಲು ಸಿಚುವೇಶನ್ ಯಾವ ರೀತಿ ಇದೆ ಅಂತ ನೋಡ್ತಾರೆ, ನಂತರ ಅವರು ಅವರ ಡಿಸಿಷನ್ನ ತಗೊಳ್ಳುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕೆಲವೊಮ್ಮೆ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು ಇವರು ತುಂಬ ಕೂಲ್ ಆಗಿದ್ದಾರೆ, ಇವರಿಗೆ ಫೀಲ್ ಇಲ್ವಾ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಸತ್ಯ ಏನು ಅಂದರೆ ಇವರು ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೊಳ್ತಾರೆ, ಬಟ್ ಅದನ್ನು ನಿಮ್ಮ ಎದುರಿಗೆ ತೋರಿಸ್ಕೊಳ್ಳೋದಿಲ್ಲ ಆ ರೀತಿ ಫೀಲ್ ಆಗ್ತಾ ಇದೆ ಅಂತ. ಅಂದರೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ಕೊಡೋದಿಲ್ಲ. ಸಂದರ್ಭ ಮತ್ತು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅಥವಾ ನಿಮ್ಮಿಬ್ಬರ ನಡುವೆ ಒಂದು ಸಣ್ಣ ಪುಟ್ಟ ಜಗಳ ಬಂದಾಗ ಇವ್ರು ಸ್ವಲ್ಪ ಗ್ಯಾಪ್ ತೊಗೋಬೋದು ಅಥವಾ ಸುಮ್ಮನಾಗಬಹುದು. ಅಂದರೆ ಅದೊಂದು ಸೊಲ್ಯೂಷನ್ ಅಂತ ಇವ್ರು ಅಂದ್ಕೊಳ್ತಾರೆ. ಗ್ಯಾಪ್ ಅಂದರೆ ಮನಸ್ಸು ಕ್ಲಿಯರ್ ಮಾಡ್ಕೊಳ್ಳೋ ಸಮಯ ಅಂತ ಅಂದ್ಕೊಳ್ತಾರೆ. ಅವ್ರು ಅಂದ್ಕೊಳ್ತಾರೆ ಈಗ ಮಾತಾಡಿದ್ರೆ ಸಣ್ಣ ವಿಷಯ ದೊಡ್ಡದಾಗ್ಬೋದು, ಅದಕ್ಕೆ ಸ್ವಲ್ಪ ಹೊತ್ತು ನಿಶಬ್ದವಾಗಿ ಸುಮ್ಮನೆ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಒಮ್ಮೆ ಅಟ್ಯಾಚ್ ಆದರೆ ಅಷ್ಟು ಸುಲಭವಾಗಿ ಬಿಡುವವರಲ್ಲ, ಲೈಟಾಗಿ ಲೈಕ್ ಮಾಡಿ ಹೋಗುವಂತಹ ವ್ಯಕ್ತಿ ಅಲ್ಲ. ಟೈಮ್ ಪಾಸ್ ರಿಲೇಷನ್ಶಿಪ್ ಅನ್ನೋದು ಅವರು ಇಷ್ಟಪಡೋದಿಲ್ಲ, ಅವ್ರಿಗೆ ಬೇಕಾಗಿರೋದು ಸ್ಟೇಬಲ್ ಆಗಿರುವಂತಹ ಲಾಂಗ್ ಟರ್ಮ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಲೈಕ್ ಅನ್ನೋದು ಇದೆ, ಪ್ರೀತಿ ಅನ್ನೋದು ಇದೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ಥಿಂಕ್ ಮಾಡ್ತಾರೆ. ಹಾಗಾಗಿ ಈ ಪರ್ಸನ್ ಮೆಚ್ಯೂರ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು, ಅಂದರೆ ಲೈಟಾಗಿ ತಗೊಳ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.